ಅದೇನು ಮಾಟ ಗೀಟ ಮಾಡ್ದಾರೋ ನಾನು ಕಾಣೆ. ಇವನೇನು ಗೊತ್ತಿದ್ದು ಮಾಡ್ತಿದ್ದಾನೋ, ಇದೆಲ್ಲ ಗೊತ್ತಿಲ್ಲದೆ ಮಾಡ್ತಿದ್ದಾನೋ, ದೇವ್ರಿಗೆ ಗೊತ್ತು. ಮುಂದಕ್ಕೆ ನನ್ನ ವಾರಸುದಾರ ಆಗು ಹೋಗ್ಗಳನ್ನೆಲ್ಲ ನೋಡ್ಕೊಳ್ಳೋನು ಇವನಯ್ಯ. ರೀ, ನೀವೇನ್ ಮಾತಾಡ್ತಾ ಇದ್ದೀರಿ? ಮುಂದೆ ಏನಾಗ್ಬೇಕು ಅನ್ನೋದನ್ನ ಮಾತಾಡ್ತಾ ಇವನಿ. ಹಿಂಗೆ ಆಗ್ಬೇಕು ಅಂತ ಎಲ್ರಿಗೂ ಆದೇಶ ಮಾಡ್ತಾ ಇವನಿ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೊಡ್ಡಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಮಗನೆ. ದೊಡ್ಡಪ್ಪ, ನೀವ್ ನನ್ ಮ್ಯಾಗ ಇಟ್ಟೊಂದ್ ನಂಬಿಕೆ ಇಟ್ಟು ಈ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರ. ಆ ಜವಾಬ್ದಾರಿ ನಾನ್ ಚೆನ್ನಾಗಿ ನಿಭಾಯಿಸಿ ನಿಮ್ತವ ಬೇಷ್ ಅನ್ಸ್ಕತೀನಿ. ಜವಾಬ್ದಾರಿ ಕೊಡೋದು ದೊಡ್ಡದಲ್ಲ, ಅದನ್ನ ವಹಿಸ್ಕೊಳ್ಳೋದು ದೊಡ್ಡದಲ್ಲ, ಅದನ್ನ ಉಳಿಸ್ಕೊಂಡು ಹೋಗೋದೇ ನೋಡು, ಅದು ಅದು ದೊಡ್ಡದು. ಜವಾಬ್ದಾರಿ ಅಂದ್ರೆ ಆಡಂಬರ ಮಾಡೋದಲ್ಲ, ಕೊಟ್ಟು ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸೋದು. ಹೆಸರು ಕೆಡಿಸ್ಕೊಂಡ್ರೆ ಸಂಬಂಧನೇ ಕಡ್ಕೊಂಡಂಗೆ. ಖಂಡಿತ ದೊಡ್ಡಪ್ಪ, ನಿಮ್ ಹೆಸರು ಉಳಿಸ್ತೀನಿ ನಾನು. ಭದ್ರ, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿ ನೀನೇ ಇಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟಿಯಲ್ಲೋ. ಅದಕ್ಕೆ ನಮ್ಮಂತನಕ್ಕೆ ತಕ್ಕೆಣ್ ತಗೊಂಬನ್ನಿ ಅಂತ ಬಡ್ಕೊಂಡು ಸತ್ತಿದ್ ನಾನು. ಅಂತಸ್ತು ಮೀರಿ ಆಸೆ ಪಟ್ಟು ನಿನ್ ತಲೆ ಮೇಲೆ ನೀನೇ ಚಪ್ಪಡಿ ಕಲ್ಲು ಎಳ್ಕೊಂಡ್ಬಿಟ್ಟಿಯಲ್ಲೋ. ಆಯ್ತಮ್ಮ, ಬಾ ಬಾ ಹೋಗಮ್ಮ. ಕಂಗ್ರಾಚುಲೇಷನ್ಸ್ ಬ್ರದರ್. ಥ್ಯಾಂಕ್ಸ್ ಅಕ್ಕ. ಸುಭಾಷ, ದಿಟ್ವಾಗ್ಲು ಇವತ್ ನನ್ಗೆ ಸಾರೆ ಸಂತೋಷ ಆಯ್ತದೆ. ನಮ್ಮ ಅಣ್ಣನ್ ವಾರಸ್ದಾರ ಅನ್ಸ್ಕೊಂಬಿಟ್ಟಲ್ಲ, ಅಷ್ಟು ಸಾಕು ಬಿಡು. ಇದೇನವ ಮಾಡ್ತಾ ಇದ್ದಿ? ಮಾವಯ್ಯ ನೋಡಿದ್ರೆ ಭದ್ರಮ್ಮನ್ ದೂರ ಮಾಡ್ತಾ ಇದ್ರೆ ನೀನ್ ಸಂತೋಷ ಪಡ್ತಾ ಇದೆಯಲ್ಲವಾ? ನೋಡೆ, ಸದ್ಯದ ಪರಿಸ್ಥಿತಿಲಿ ಅವ್ರಿಬ್ರು ದೂರ ಇರೋದೇ ಒಳ್ಳೇದು. ನೀನ್ ಭದ್ರನ್ ಕುಟೆ ಮದ್ವೆ ಆಗ್ಬೇಕಂದ್ರೆ ನಮ್ಗೆ ಈಶ್ವರಿ ಸಹಾಯ ಬೇಕು. ಅಲ್ಲಿಗಂಟ ನಾವ್ ಅವಳ ಜೊತೆ ಇರ್ಲೇಬೇಕು. ಆಮೇಲೆ ವಿದ್ಯಾ ದೂರ ಮಾಡಿರೋ ಅಪ್ಪ ಮಗನ ನೀವ್ ಒಂದ್ ಮಾಡಿ ಸಭಾಷ್ ಅನ್ನಿಸ್ಕೊಂಬಿಡು. ನೀನ್ ಹೇಳ್ತಾ ಇರೋದು ಸರಿಯಾಗಿ ಅದೇ ಕಣವ, ಹಂಗೆ ಮಾಡ್ತೀನಿ. ಅಳಬೇಡ, ಸಮಾಧಾನ ಮಾಡ್ಕೋವಿದ್ಯಕ್ಕ. ಒಂದೇ ಜೀವದಂಗಿದ್ದ ಅಪ್ಪ ಮಗನ ದೂರ ಮಾಡೋದಕ್ಕೆ
ನಾನೇ ಕಾರಣ ಆಗ್ಬಿಟ್ಟೆ. ಅವರಿಬ್ರು ಹಿಂಗ್ ದೂರ ಆಗಿ ನೋವು ತಿಂತಿದ್ರೆ ಅದನ್ನ ನೋಡ್ಕೊಂಡು ಹಿಂಗ್ ಸಮಾಧಾನ ಮಾಡ್ಕೊಡ್ಲಿ. ಟೀಮ್ ಬಂದಾಗ ಎಲ್ಲ ಸರಿ ಹೋಯ್ತದೆ. ಈಗ ಅಳ್ಬೇಡ ಕಣಕ್ಕ. ಬಾ. ಇದಿಂಗೆ ಮುಂದುವರಿಬೇಕು. ನಿಲ್ಲಕ್ಕೆ ನಾವು ಬಿಡ್ಲೇಬಾರ್ದು. ಈ ಭದ್ರ ವಿದ್ಯಾ ಹಿಂಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇರಬೇಕು. ನಾನದ್ ನೋಡ್ತಾ ಇರಬೇಕು. ಮದುವೆ ಅಂದ್ರೆ ಕನ್ಯಾದಾನ ಮಾಡಿ ಮಗಳನ್ನ ಗಂಡನ ಮನೆ ತುಂಬಿಸೋದು ಅಂತಾರೆ. ಆದ್ರೆ ನಮ್ಮ ಮನೇಲಿ ಎಲ್ಲ ಉಲ್ಟಾ. ನಮ್ಮನೆ ಮಗನ್ನೇ ಅವ್ರ ಮನೆಗೆ ತುಂಬಿಸ್ಬಿಟ್ಟಿದೀವಿ. ದಿಟ ಕಣಣ್ಣ, ಮದ್ವೆ ಆದಾಗಿಂದ ಇವನು ನಿನ್ ಮಗ ಆಗೋದ್ ಹೆಚ್ಚಾಗಿ ಆ ಚೆಲ್ವನ್ ಮನೆ ಮಗ ಆಗೋನೆ. ಅತ್ತೆ ಸುಮ್ಕೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಬೇಡ. ಏಯ್, ಅಣ್ಣ ಹೇಳ್ತಿರೋ ಮಾತನ್ನೇ ನಾನು ಹೇಳ್ತಾ ಇರೋದು. ಹಂಗಾದ್ರೆ ಅಣ್ಣ ಏನೇನೋ ಹೇಳ್ತಾವನೆ ಅಂತಿದ್ಯಾ? ಹಂಗಲ್ಲ ಕಣತೆ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಸುಮ್ಕೆ ಇರು. ಅಣ್ಣ ಇದಕ್ ನೀ ಏನ್ ಹೇಳಿ? ಎಲೆ ಇಲ್ದೇ ಇರೋ ಮಾತು ಬೇಸಿಗೆ ಕಾಲದಲ್ಲಿ ಕೂಡ ಬಿಸಿನೀರಿದ್ದಂಗೆ ಈಶ್ವರಿ. ಉಪಯೋಗಕ್ಕೂ ಬರಕ್ಕಿಲ್ಲ, ಕುಡಿಯಕ್ಕೂ ಆಗಕ್ಕಿಲ್ಲ. ಭದ್ರಾ, ನೀನು ಮಾಡ್ತಾ ಇರೋ ಇದು ಯಾವ ಕೆಲಸನೋ ಅಣ್ಣನಿಗೆ ಇಷ್ಟ ಆಯ್ತಾ ಇಲ್ಲ ಅಂತ ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿನ್ಗೆ ಹೆಂಗೆ ಹೇಳ್ಬೇಕು, ಹೆಂಗೆ ಅರ್ಥ ಮಾಡಿಸ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಭದ್ರಾ, ಇವೆಲ್ಲ ಈಶ್ವರಿ ಈಟೊದ್ ಗಂಟ ಮಾತಾಡಿದೆ ಸಾಕು ಬಿಡು. ಭದ್ರಾ, ನೀನ್ ಹೋಗಿ ನೀರು ಇಕ್ಕೊಂಡು ಬೇರೆ ಬಟ್ಟೆ ಹಾಯ್ಕೊ. ಛೇ, ಅದೇನು ಮಾಟ ಗೀಟ ಮಾಡ್ದಾರೋ ನಾನ್ ಕಾಣೆ. ಇವನೇನು ಗೊತ್ತಿದ್ದು ಮಾಡ್ತಿದ್ದಾನೋ, ಇದೆಲ್ಲ ಗೊತ್ತಿಲ್ದೇ ಮಾಡ್ತಿದ್ದಾನೋ, ಆ ದೇವ್ರಿಗೆ ಗೊತ್ತು. ಅಂಟಮ್ಮ, ಏನ್ ಆಗೋಗದೆ ಅಂತ ಹಿಂಗ್ ಬೇಸರ ಮಾಡ್ಕೊಂಡು ಕುಂತಿದ್ಯಾ? ಮತ್ತೇನ್ಲ ಕೊಡ್ಲೆ, ನಾನು ಏನ್ ಮಾಡಿದ್ರು ತಪ್ಪಾಗೆ ಕಾಣಿಸ್ತಾ ಇದ್ದಲ್ಲ. ನಾನು ಏನ್ ಮಾಡ್ದೆ ಅಂತ ಹಿಂಗೆಲ್ಲ ಅಂತವ್ರೆ. ಅಲ್ಲ ಕಳ, ಹೋಗಿ ಹೋಗಿ ನಮ್ಮ ಅತ್ತೆ ಸಂಬಂಧ ಉಳಿಸ್ಕೊಳಕ್ ಹೋಗಿವ್ನಿ ಅಂತ ನಮ್ಮ ಅಪ್ಪಯ್ಯನ ಮುಂದ್ಗುಟೆ ಹೋಗಿ ನನ್ನನ್ನು ತಪ್ಪಿಕಸ್ತನ್ ಮಾಡ್ಬಿಟ್ರಲ್ಲ. ಇವ್ರಿಗೆ ಏನ್ ಹೇಳನಲ್ಲ. ಅಂಟಮ್ಮ, ಒಲ್ಲುದ್ ಗಂಡಂಗೆ ಮೊಸಲ್ ಕಲ್ಲು ಅನ್ನಂಗೆ ನಿನ್ನ ಬೇಕು ಅಂತಲೇ ಕೆಟ್ಟನಾಗ್ ತೋರಿಸ್ತವ್ರೆ. ನೀನ್ ಕುಂತ್ರು ನಿಂತ್ರು ಎಲ್ಲಾದ್ರಲ್ಲೂ ತೆಪ್ಪುಡುಕ್ತವ್ರೆ. ಒಟ್ನಲ್ಲಿ ಅವ್ರಿಗೆ ನಿನ್ನ ಮತ್ತೆ ಮಾವಿನ ಮಧ್ಯೆ ಇರೋ ಬಿರ್ಕು ಜಾಸ್ತಿ ಆಗ್ಬೇಕು. ಅದಕ್ಕೆ ಏನ್ ಬೇಕು ಎಲ್ಲಾನು ಮಾಡ್ತಾವ್ರೆ. ಲೇ, ಅವ್ರಿಗೆ ನನ್ನಿಂದ ಅಪ್ಪಯ್ಯನ ದೂರ ಮಾಡೋದು ಉದ್ದೇಶ ಅಲ್ಲ ಕಳ. ನಾನು ಹೋಗಿ ಹೋಗಿ ಅಪ್ಪಯ್ಯಂಗ್ ಶಿಕ್ಷೆ ಕೊಟ್ಟಿರೋರ್ ಮನೆಗೆ ಸಹಾಯ ಮಾಡಿದ್ನಲ್ಲ, ಅದಕ್ಕೆ ಅವ್ರಿಗೆ ಕೋಪ ಜಾಸ್ತಿ ಅಷ್ಟೇಯ. ಅದಕ್ ಮದ್ದಿಲ್ಲ ಕಣಂತೆ ಬಿಡು. ಏನಂದಲ್ಲ? ಇದೆಲ್ಲ ಹೆಚ್ಚಿಗೆ ದಿನ ನಡೆಯಕ್ಕಿಲ್ಲ ಕಣಂತೆ ಬಿಡು. ನೀನ್ ಚಿಂತೆ ಮಾಡ್ಬೇಡ. ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸು. ಹೆಂಗಾದ್ರೂ ಸರಿಯೇ, ಅಪ್ಪಯ್ಯನಂತೂ ಮಾತಾಡಿದ್ರೆ ಸಾಕಲ್ವೇನ್ಲ. ಗೌಡ್ರೆ, ಒಂದ್ ನಿಮಿಷ. ಇವತ್ ನೀವೇನಾದ್ರೂ ಇರ್ದೆ ಹೋಗಿದ್ರೆ ನಮ್ಮ ಮನೆಯವ್ರ ಗತಿ ಏನಾಗ್ತಿತ್ತೋ. ನನ್ ತಂಗಿ, ಅವ್ವ, ಅಜ್ಜಿ
ಎಲ್ರೂ ಕಾಪಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಲೇ ಕ್ವಾಟ್ಲೆ, ಆ ಜಾಗದಾಗೆ ಬೇರೆ ಯಾವುದೇ ಹೆಣ್ಮಗ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ದೆ ಅಂತ ಹೇಳ. ಅದ್ ನನಗ್ ಸಂದಾಗ ಗೊತ್ತದೆ ಗೌಡ್ರೆ. ಆದ್ರೆ ನಾನ್ ಫೋನ್ ಮಾಡಿ ನಮ್ಮ ಅಟ್ಟಿಯವ್ರಿಗೆ ತೊಂದ್ರೆ ಆಗಿದೆ ಅಂತ ಹೇಳಿದ ಕೂಡಲೇ ಎಲ್ಲಾನು ಮರ್ತು ಅವ್ರನ್ನ ಕಾಪಾಡಿದ್ರಿ. ಅದ್ರಲ್ಲೇ ಅರ್ಥ ಆಯ್ತೈತೆ ನಿಮಗೆ ನಮ್ಮ ಅಟ್ಟಿಯವ್ರ ಮೇಲೆ ಏಟ್ ಪಿರುತಿ ಅದೇ ಅಂತ. ಲೇ ಕ್ವಾಟ್ಲೆ, ನಾನ್ ಬರೀ ಮಾನವೀಯತೆಯ ದೃಷ್ಟಿಯಿಂದ ಕೆಲಸ ಮಾಡ್ದೆ ಆಟೆಯ, ಅದನ್ ಬಿಟ್ಟು ಇನ್ಯಾರ್ದೋ ಮೇಲಿನ ಪಿರುತಿಯಿಂದ ಅಲ್ಲ. ನನ್ಗೆ ನಮ್ಮ ಅಪ್ಪಯ್ಯನ ಮೇಲ್ ಬಿಟ್ರೆ ಇನ್ಯಾರ ಮೇಲೂ ಪಿರುತಿನೂ ಇಲ್ಲ, ಏನೂ ಇಲ್ಲ. ಅಕ್ಕೆಮ್ಮ, ಅವನೇನು ಅಂತವ ಸಂದಾಗ ನಿಮಗ್ ಗೊತ್ತು. ಅವನ್ ಬಾಯಲ್ಲಿ ಏನು ಹೇಳಿದ್ರು ನಿಮ್ ಮೇಲೆ ನಿಮ್ ಮನೆಯವ್ರ ಮೇಲೆ ಪಿರುತಿ ಅಕ್ಕರೆ ಹಂಗೆ ಅದೇ. ಅದಕ್ಕೆ ಅಲ್ವೇ ಅವ್ರಿಗೆ ತೊಂದ್ರೆ ಅಂದ್ಕೂಡ್ಲೆ ಹೋಗಿ ಕಾಪಾಡಿದ್ದು. ನೀವೇನು ಚಿಂತೆ ಮಾಡ್ಬೇಡಿ, ಎಲ್ಲ ಸರಿ ಹೋಯ್ತದೆ. ನೀವ್ ಹೋಗಿ. ನಿಮ್ ಬಾಯಾರಿಕೆಯಿಂದ ಜಲ್ದಿ ಆಗ್ಬಿಟ್ರೆ ನನಗೆ ಆಟೆ ಸಾಕು. ಏನೇ ಸರು, ಆಗಿರೋ ಒಂದ್ ಪುಟ್ಟ ಗಾಯಕ್ಕೆ ಇಷ್ಟು ದೊಡ್ಡ ಪಟ್ಟಿ ಹಾಕ್ಸಿದ್ಯಲ್ಲ ನೋಡು. ಅಕ್ಕಪಕ್ಕದವರೆಲ್ಲ ಏನೋ ದೊಡ್ಡದಾಗಿದೆ ಅಂತ ಬಂದ್ ನಿಂತಿದಾರೆ ಇಲ್ಲಿ. ಅವ ನಿಂಗವೆಲ್ಲ ಗೊತ್ತಾಗಕ್ಕಿಲ್ಲ, ಸುಮ್ಕಿರವ. ನನ್ನ ಮಕ್ಕಳು ನಾನು ಇಲ್ದಿರ ಟೇ ಬಂದವ್ರೆ. ಅವ್ರೇನಾದ್ರೂ ಕೈಗೆ ಸಿಕ್ಕಿದ್ರೆ ರಕ್ತ ಕುಡಿದು ಬಿಡ್ತಿದ್ದೆ. ಆಯ್ತು ಬಿಡಪ್ಪ, ಹಂಗಾದ್ರೆ ಇರ್ಬೇಕಾಗಿತ್ತು. ಏಯ್ ಸುಮ್ಕಿರ ಸರು, ನಿಂಗ್ ಗೊತ್ತಾಯ್ಕಿಲ್ಲ ಏನ್ ನನಗ್ ಬೇರೆ ಬೇರೆ ಕೆಲಸ ಇರಕ್ಕಿಲ್ವಾ? ನಿಂಗಂತ ಮಹಾ ಏನ್ ಕೆಲ್ಸನಪ್ಪ, ಹೋಟ್ಲು ಕೆಲ್ಸ ಬಿಟ್ಟು. ಎಲ್ಲಾನು ನಿನ್ಗೆ ಹೇಳ್ಕೊಂಡ್ ಕೂತ್ಕೊಳಕಾದೇನೆ. ಅವಳೆ ದೊಡ್ಡದಾಗ ಏನು ಆಗಿಲ್ಲ ಅಂತಿದ್ರೆ ಇವಳು ಸುಮ್ಕೆ ಕುಂಡ್ಲಿನಾಡ್ತಾವಳೆ. ಮುಟ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಿದ್ದೆ ನೀನು. ರತ್ನಕ್ಕ, ನಿಜ ಹೇಳಿ, ಜಾಸ್ತಿ ಏಟಾಗಿಲ್ಲ ತಾನೇ? ದೊಡ್ಡದಾಗ ಏನ್ ಆಗಿಲ್ಲ ಬಿಡು ಪಾರ್ವತಕ್ಕ. ನಾನೇ ಯಾವ್ದಕ್ಕೂ ಇರ್ಲಿ ಅಂತ ದೊಡ್ಡದಾಗ ಬ್ಯಾಂಡೇಜ್ ಹಾಕಿಸ್ಕೊ ಬಂದಿದೀನಿ. ಚಲ್ವಾಣ, ಏಯ್ ಇದ್ಯಾಕ್ಲಾ ಇಷ್ಟೊಂದು ಗಾಬರಿ ಆಗ್ಬತ್ತಿದ್ದೆ? ನಿಮ್ ಹೋಟ್ಲನ್ನ ಹೊಡ್ಸಾಕಿದ್ದು ನಿಮ್ ಬೀಗ್ರೆ ಅಂತೆ. ಏಯ್ ಯಾರೋ ಮರ ನಿಂಗೆ ಹೇಳ್ದವ್ರು? ಯಾರೋ ಕುಡುಕ್ ನನ್ ಮಕ್ಳು ಕುಡಿದ್ಬಿಟ್ಟು ಬಂದು ಗಲಾಟೆ ಮಾಡ್ಬಿಟ್ಟು ಹೋಗೋರೆ. ಆಟೆ ಕನಂತೆ ಹೋಗೋ. ಇಲ್ಲಂತೆ ಚಲ್ವಾಣ, ಬಂದಿದ್ದವರು ನಿಮ್ ಬೀಗ್ರ ಕಡೆ ನೆಂಟ್ರಂತೆ. ಜನ ಎಲ್ಲ ಮಾತಾಡ್ತಾ ಇದಾರೆ. ಅದ್ಯಾರೋ ಪಶುಪತಿ ಅಂತೆ, ನಿಮ್ ಬೀಗ್ರ ತಂಗಿ ಕಡೆಯವ್ರಂತೆ. ಇದನ್ನೆಲ್ಲ ಅವನ್ ಕಡೆ ಹುಡುಗರಂತೆ ಮಾಡಿದ್ದು. ನೋಡ್ಲಾ ಬೆಳ್ಳಿ, ಎಲ್ ಬಿಲ್ದೇರ ನಾಲ್ಗೆ ಏನ್ ಬೇಕಾದ್ರೂ ಮಾತಾಡ್ತದೆ. ನಮ್ ಬೀಗ್ರ ಯಾಕೆಯ ಇಂತ ಕೆಲಸ ಮಾಡ್ಸಿರು? ಅವರೇ ಕಳಿಸಿದ್ರೆ ನನ್ನ ಅಳಿಯ ಬಂದ್ಬಿಟ್ಟು ಅವ್ರಿಗೆ ಯಾಕೆ ಹೊಡೆದ್ಬಿಟ್ಟು ಕಳಿಸ್ತಿದ್ದೆ ಇವಳು? ಅಷ್ಟಕ್ಕೂ ನಮ್ಮ ಹೋಟ್ಲನ್ನ ಮಡಕ್ ಕೊಟ್ಟಿರೋದೆ ಅವರು. ಅವ್ರಿಗೆ ಇಂತ ಕೆಟ್ಟ ಬುದ್ಧಿ ಇಲ್ಲ ಕಣ್, ಸುಮ್ಕಿರ್ಲಾ ಬೆಳ್ಳಿ. ನನ್ಗೇನ್ ಗೊತ್ತು ಚಲವಣ್ಣ, ಊರಿನ ಜನ ಮಾತಾಡ್ಕೊಂತ ಇದ್ರು, ಅದನ್ನೇ ನಿಂತಾವ್ ಹೇಳ್ತಾವನಷ್ಟೇ. ಓ, ನಮ್ ಜನಗಳು ಮಾತಾಡಿದ್ದೆ. ಇಲಿ ಹೋದ್ರೆ ಹುಲಿ ಹೋಯ್ತು ಅಂತಾರ ನಮ್ ಜನ. ಯಾರು ಏನ್ ಬೇಕಾದ್ರೂ ಹೇಳ್ಬೋದು, ಇದಕ್ಕೂ ನಮ್ ಬೀಗರಿಗೂ ಏನು ಸಂಬಂಧ ಇಲ್ಲ ಕಣಂತೆ ಬಿಡು. ಏನ್ ಚಲವಣ್ಣ, ನಿಜ ಹೇಳಿದ್ರೆ ಹಿಂಗ್ ರೇಗ್ತಾ ಇದೀಯಾ? ಪಶುಪತಿ ಕಡೆಯವ್ರಂತೆ ಅವರು. ಹೋಗ್ಲಾ ಆಯ್ತು, ಇದ್ರೆ ಇದ್ಕಳ್ಳಿ ಬಿಡು. ಹೇಳಿದ್ನು ಹೇಳ್ತಾನೆ. ದೊಡ್ಡವ್ರ ಮನೆ ವಿಚಾರ ಹಿಂಗೆ ಕಣ, ಬನ್ನಿ. ಅಪ್ಪ ಏನಾದ್ರೂ ಇರ್ಬೋದೆ?